ಇಷ್ಟ ಆಯ್ತಾ? ಅಲ್ಲಿ ಪೂರ ಜಸ್ಟ್ ಇವಾಗ ರೂಮ್ಗೆ ಬಂದ್ವಿ. ನಾವಿದ್ದಿದ್ದು ಹೋಟೆಲಿಂದ ಇವಾಗ ಇನ್ನೊಂದು ಹೋಟೆಲ್ಗೆ ಶಿಫ್ಟ್ ಆಗಿದ್ದೀವಿ. ಇನ್ನೊಂದು ಹೋಟೆಲ್ಗೆ ಚೆಕ್ ಇನ್ ಆಗಿದ್ದೀವಿ. ಆಲ್ಮೋಸ್ಟ್ ತುಂಬಾ ಲೇಟ್ ಆಯಿತು. ಟಮ್ಮಿ ಹಂಗ್ರಿ ಆಗ್ತಿದ್ಯಾ? ಸರಿ, ಹಂಗ್ರಿ ಏನು ಬೇಕು ಹೇಳು ಡ್ಯಾಡಾಗೆ. ಸೊ ಇದು ನಾವಿದ್ದಿದ್ದು 3 ಸ್ಟಾರ್ ಹೋಟೆಲು. ಇವಾಗ ನಾವು ಚೆಕ್ ಇನ್ ಆಗಿರೋದು 5 ಸ್ಟಾರ್ ಹೋಟೆಲು. ಸೊ ನೆಕ್ಸ್ಟ್ 3 ನೈಟ್ಸ್ಗೆ ನಾವು ಈ ಪ್ಲೇಸಲ್ಲಿ ಇರ್ತೀವಿ. ಸೊ ಲಾಸ್ಟ್ ಹೋಟೆಲ್ದು ನಾನು ರೂಮ್ ಟೂರ್ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಚಿಂದಿಯಾಗಿ ಇಟ್ಕೊಂಡಿದ್ದೀವಿ ರೂಮ್ನ. ಸಿಕ್ಕಾಬಟ್ಟೆ ಗಲೀಜಾಗಿತ್ತು. ಅದಕ್ಕೆ ಇವಾಗ ಐ ಥಿಂಕ್ ನಮ್ಮ ಲಗೇಜ್ ಬಂತು ಅನಿಸುತ್ತೆ. ದಾಡ ಆರ್ಡರ್ ಮಾಡೋದು. ಓಮ್ ಬಂಗಾರ ಏನಪ್ಪ? ಆಯ್ತು. ಇವಾಗಲೇ ಲಗೇಜ್ ಎಲ್ಲ ಬಂತು. ಸೊ ಬೇಗ ಕ್ವಿಕ್ಕಾಗೆ ರೂಮ್ ಟೂರ್ ಕೊಟ್ಬಿಡ್ತೀನಿ. ಆಮೇಲಂತೂ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ನಾವು ಲಗೇಜ್ ಎಲ್ಲ ಓಪನ್ ಮಾಡಿದ್ರೆ ಏನಾದರೂ. This is the entrance. So entrance right side ಅಲ್ಲಿ ಮಿರರ್. ಸೊ ಐರನ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ಬೋರ್ಡು. ಆ್ಯಂಡ್ ಇದು ಲಾಂಡ್ರಿ, ಬಟ್ಟೆ ಏನಾದರೂ ಒಗೆಯೋಕ್ಕೆ ಏನಾದರೂ ಕೊಡೋದಕ್ಕೆ. ಬಟ್ ಐರನ್ ಬಾಕ್ಸ್ ಇಟ್ಟಿದ್ದಾರೆ. ಇದು ಹಾಕ್ಕೊಳ್ಳೋಕ್ಕೆ ಚಾಪಲಿ, ಸಾಫ್ಟ್ ಚಾಪಲಿ. ವೆಯ್ಟ್ ಚೆಕ್ ಮಾಡೋದಕ್ಕೂ ಕೊಟ್ಟಿದ್ದಾರೆ ನೋಡಪ್ಪ. ಆ್ಯಂಡ್ ಇಲ್ಲಿ ಚಿಕ್ಕ ಫ್ರಿಡ್ಜ್ ಇಟ್ಟಿದ್ದಾರೆ. ಸೊ ಫ್ರಿಜ್ಜಲ್ಲಿ ಏನಿಲ್ಲ, ಖಾಲಿ ಫ್ರಿಡ್ಜ್. ಆ್ಯಂಡ್ ಎಸ್, ಇಲ್ಲಿ ಎಂಟರ್ ಆಗ್ತಿದ್ದಂಗೆ ತುಂಬಾ ಕ್ರಾಂಕಿ ಆಗೋಗಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಭಯಂಕರ. ತುಂಬಾ ಅಳ್ದವಳೆ. ಓಕೆ, ನೆಕ್ಸ್ಟ್ ರೈಟ್ ಸೈಡಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಅದನ್ನು ನಾವು ಲಗೇಜ್ ಇಟ್ಕೊಳ್ಳೋಕೆ ಇದು ಮಾಡ್ಕೊಂಡಿದ್ದೀವಿ. ಇಲ್ಲೂ ಸ್ವಲ್ಪ ಸಿಟ್ಟಿಂಗ್ ಏರಿಯಾ. ಆ್ಯಂಡ್ ದಿಸ್ ಈಸ್ ದ ಕಿಂಗ್ ಸೈಜ್ ಬೆಡ್. ಅದು 2 ಫ್ರೇಮ್ಸೂ ತುಂಬ ಚೆನ್ನಾಗಿದೆ. ಲ್ಯಾಂಪು ಇದೇನು, ಇದು ಈ ಥರ ಕೊಟ್ಟಿದ್ದಾರೆ ನೋಡಿ. ಕ್ಲೀನ್ ರೂಮ್ಗೆ, ಡು ನಾಟ್ ಡಿಸ್ಟರ್ಬ್ಗೆ, ಕಾರಿಡೋರು, ಬೆಡ್ಡು, ರೂಮು. ಇಲ್ಲಿ ಕೌಚ್, ಒಂದು ಚಿಕ್ಕ ಟೇಬಲ್ ಇಟ್ಟಿದ್ದಾರೆ. ಇಲ್ಲಿ ಚೇರ್, ಇಲ್ಲೇನಾದರೂ ವರ್ಕ್ ಮಾಡ್ಕೊಳ್ಳೋಕ್ಕೇನಾದರೂ ಈಸಿ ಆಗಲಿ ಅಂತ ಹೇಳಿ ಟೇಬಲ್ಲು. ಸೊ ಡ್ರಾರ್ಸು ಇದಿಲ್ಲ, ಆ ಕಡೆ ಈ ಕಡೆ ಅಷ್ಟೆ. ನೆಕ್ಸ್ಟ್
ಟಿ ವಿ ವಿಚ್ ವಿ ಡೋಂಟ್ ಯೂಸ್ ಆ್ಯಟ್ ಆಲ್. ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ ಇವಾಗ. ದುಬೈಗೆ ಬಂದು ಏನು ನೋಡ್ತೀರಾ ಟಿ ವಿನ ಅಲ್ವಾ. ನೆಕ್ಸ್ಟು ಇಲ್ಲೊಂದು 2 ಗ್ಲಾಸ್ ಕೊಟ್ಟಿದ್ದಾರೆ ಅಷ್ಟೆ. ಇದೆಲ್ಲ ಡ್ರಾರ್ಸು. ಇದೇನಂದರೆ ಮೇ ಬಿ ನಮಾಜ್ ಏನಾದರೂ ಮಾಡೋದಕ್ಕೆ ಅವರು ಯೂಸ್ ಮಾಡ್ತಾರಲ್ಲ ಕೆಳಗಡೆ ಇದು ಮಾಡೋದಕ್ಕೆ, ಮೇ ಬಿ ಅದು ಅನಿಸುತ್ತೆ. ಮೇ ಬಿ ಇಲ್ಲಿನ ಪ್ರತಿ ಒಂದು ಹೋಟೆಲ್ಸ್ಗೂ ಇದು ಪ್ರೊವೈಡ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಲಾಸ್ಟ್ ನಾವಿದ್ದಿದ್ದ ಹೋಟೆಲಲ್ಲೂ ಸಹ ಕುರಾನ್ ಎಲ್ಲ ಇಟ್ಟಿದ್ರು. ಒಂದು ಡ್ರಾ, ಇದೊಂದು ಡ್ರಾ, ಇದೊಂದು ಡ್ರಾ. ಏನು ಬೇಕಂತ ಇವಾಗ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್, ಮಿರರ್ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ. ಡ್ರೈಯರ್, ಹ್ಯಾಂಡ್ ಮತ್ತು ಬಾಡಿ ವಾಶ್, ಮತ್ತು ಇದು ಬಾಡಿ ಲೋಷನ್, ಒಂದು ಟವಲ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಟಾಯ್ಲೆಟರೀಸ್, ವ್ಯಾನಿಟಿ ಕಿಟ್, ಶವರ್ ಕ್ಯಾಪ್, ಸ್ಯಾನಿಟರಿ ಬ್ಯಾಗ್, ಸ್ವಿಂಗ್ ಕಿಟ್, ಬಟ್ಟೆ ಗಿಟ್ಟೆ ಏನಾದರೂ ಹರಿದೋದ್ರೆ ಹೊಲ್ಕೊಳ್ಳೋಕ್ಕೆ. ಆ್ಯಂಡ್ ಎಸ್, ಬಾತ್ ಟಬ್ ಬೇರೆ ಇದೆ. ಆ್ಯಂಡ್ ಎಸ್, ಗೆಬ್ರಲ್ ಟ್ಯಾಂಕ್. ಇಲ್ಲಿ ಟಿಶ್ಯೂಸ್ ಈ ಥರ ಮಾಡಿದ್ದಾರೆ. ಬಾಂಬೇರಿಯಾದು ಇದೇನೋ ಅಂತ ಗೊತ್ತಾಗಿಲ್ಲ ನನಗೆ. ನಾವು ಏನೋ ಪಾಪು ಚಿಕ್ಕ ಮಕ್ಕಳು ಯೂಸ್ ಮಾಡೋದು ಅಂತ ಅನ್ಕೊತಾ ಇದ್ವಿ, ಬಟ್ ಅದಲ್ಲ. ದಿಸ್ ಒಂದು ಜೆಟ್ ಸ್ಪ್ರೇ ವಾಶ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಲ್ಲ. ಸೂಪರಾಗಿದೆ. ನಂಗೆ ಗಾಬರಿ ಬಿದ್ದೋದು ಹೆಂಗಪ್ಪ ಕತೆ ಎಲ್ಲ ಮಾಡಿ ಅಂತ. ಏನಿದು ಟಿಶ್ಯೂ ಯೂಸ್ ಮಾಡಬೇಕಾ ಅಂತೇಳಿ ಆಮೇಲೆ ಗೊತ್ತಾಯಿತು. ಸೊ ಟಿ ವಿಯಲ್ಲೂ ಆಲ್ರೆಡಿ ಹೆಸರು ಬರ್ತಾ ಇದೆ ನೋಡಿ. ಇದು ನಾವಿರೋ ಹೋಟೆಲು ಫ್ಯೂಚರ್ ಮ್ಯೂಸಿಯಂ ಎಕ್ಸಾಕ್ಟ್ಲಿ ಎದುರುಗಡೆನೇ ಇರೋದು ಈ ಹೋಟೆಲು. ಕಾಫಿ ಸ್ಟೇಷನ್ನು ಇದು. ಕಾಫಿ ಸ್ಟೇಷನ್ ಇಲ್ಲಿ ನಾವೇನು ಯೂಸ್ ಮಾಡಲ್ಲ, ಏನಿಲ್ಲ. ನಾವು ಯಾರೂ ಕಾಫಿ ಕುಡಿಯೋಲ್ಲ, ನಾನಾಗಲಿ ಅನಿಲಾಗಲಿ. 2 ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಕ್ಯಾಟಲ್ಲು ಅಷ್ಟೆ. ಇದೇನು ಕಾಫಿ ಮಿಲ್ಕ್ 2 ಅಷ್ಟೆ. ಸೊ ಇಷ್ಟೇ ರೂಮ್ ಟೂರು. ಚಿಕ್ಕದಾಗಿದೆ, ಕ್ಯೂಟಾಗಿದೆ, ಕ್ಲೀನಾಗಿದೆ. 5 ಸ್ಟಾರ್ ಅಂದರೆ ಆಬ್ವಿಯಸ್ಲಿ ಕ್ಲೀನಾಗೇ ಇರಬೇಕು. ಬಟ್ 5 ಸ್ಟಾರ್ ಅಂತ ಹೇಳ್ಕೊಳ್ಳೋಂಗೆ ಏನೂ ಇಲ್ಲ. ರೂಮು ಆ ಥರ ತುಂಬ ಪಾಶಾಗೆಲ್ಲ ಅಂತ ಏನೂ ಇಲ್ಲ, ಚೆನ್ನಾಗಿದೆ. ಬಟ್ ಇದೆಲ್ಲ ಎಷ್ಟು ಅಂತ ಏನೂ ನನಗೆ ಗೊತ್ತಿಲ್ಲ. ಪ್ರೈಸ್ ಅಂತೂ ಕೇಳಬೇಡಿ. ದಿಸ್ ಇನ್ಕ್ಲೂಡ್ಸ್ ಅವರ್ ಪ್ಯಾಕೇಜ್. ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ, ಬಟ್ ನಮಗೂ ಗೊತ್ತಿಲ್ಲ. ಐ ಮೀನ್ ಯಾವ ಹೋಟೆಲೆಲ್ಲ ಬುಕ್ ಮಾಡಿರ್ತಾರೆ ಅಂತ ಹೇಳಿ. ಎಸ್, ಇವತ್ತಿನ ರೂಮ್ ಟೂರ್ ಇದಾಗಿತ್ತು. ಆ್ಯಂಡ್ ಇವತ್ತಿನ ಡೇ 4 ಇವತ್ತು ಡೇ 4 ನಮ್ಮದು. ಇವತ್ತಿನ ಡೇ 4 ನಮ್ಮದು ಈ ಥರ ಆಯಿತು. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದರೆ ನಿಮ್ಗೆ ತೋರಿಸಿದ್ನಲ್ಲ, ಹಿಂದೂ ಮಂದಿರ್ ಅಂತ ಒಂದು, ಆಮೇಲೆ ಡೇಟ್ಸ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಡೇಟ್ಸ್ ಫ್ಯಾಕ್ಟ್ರಿ ಅಲ್ಲ, ಅದು ಡೇಟ್ಸ್ ಮಾರ್ಕೆಟ್. Which was the 2 types this one you is told? Majdool, this one is Ajwa. More protein, less sugar. Like diabetes patient, they can use This is less sugar. less sugar, yeah. Ajwa. This one Majdool. Majdoor. Majdool, yes. From Okay. Palestine, there is different kind. It's starting from 40 dirham per kg up to 120 dirham. Different. I said it's 100 plus type, but those two are number.
quality and the dates. These two numbers for diabetes patients, especially for more protein, for stamina, especially those people who wants to go. ಹೌದಲ್ಲ ಪಾಪಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ ತಾನೆ. ಅಲ್ಲೇನು ಡೇಟ್ಸ್ ಪರ್ಚೇಸ್ ಮಾಡಿಲ್ಲ ಬಿಕಾಸ್ ಬೆಂಗಳೂರಲ್ಲಿರೋ ನೇಬರ್ ಒಬ್ಬರು ಹೇಳಿದರು ಅಲ್ಲಿ ಮೀನಾ ಬಜಾರಲ್ಲಿ ಅಲ್ಲಿ ಕೆಲವು ಅಂಗಡಿಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಪ್ರಾಬಬ್ಲಿ ನಾವು ನಾಡಿದ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಡೇಟ್ಸ್ ಮಾರ್ಕೆಟ್ ಆಗಿದ ತಕ್ಷಣ ಅದೊಂದು ಫೋಟೋಗೆ ಸ್ವಲ್ಪ ಒಂದು 10 ನಿಮಿಷ ನಿಲ್ಲಿಸಿದ್ರು. ಅದೇನೋ ಬೀಚ್ ಜ್ಞಾಪಕ ಇಟ್ಕೊಂಡಿದ್ದೆ, ಮರ್ತೋಯ್ತು. ಇಲ್ಲಿನ ಹೆಸ್ರುಗಳೇ ಜ್ಞಾಪಕ ಇರೋದಿಲ್ಲ ನನಗೆ. ಶಿನೋಜಾ ಮರ್ತೋಯ್ತಲ್ಲ. ಆ ಒಂದು ಪ್ಲೇಸಲ್ಲಿ ಫೋಟೋ ಇದಕ್ಕೆ ಅಂತ ಹೇಳಿ ಫೋಟೋ ಸ್ಪಾಟ್ಗೆ ಅಂತ ಹೇಳಿ ಒಂದು 5-10 ಮಿನಿಟ್ಸ್ ನಿಲ್ಲಿಸಿದ್ರು. ಅದಾದಮೇಲೆ ಮಾಸ್ಕ್ಗೆ ಹೋಗಿದ್ವಿ. ಮಾಸ್ಕ್ಗೆ ನಾನು ಹೋಗಲಿಲ್ಲ, ನಾನು ಪಾಪು ಇಬ್ಬರೂ ಹೋಗಲಿಲ್ಲ, ಅನಿಲ್ ಮಾತ್ರನೇ ಹೋಗಿದ್ದು. ಏನಕ್ಕೆ ಅಂತಂದರೆ ಇಲ್ಲಿ ತುಂಬಾ ಡ್ರೆಸ್ ಕೋಡು ಮ್ಯಾಂಡೇಟ್ರಿ, ಹುಡುಗಿರ್ಗಾಗಿರ್ಬೋದು ಹುಡುಗರಿಗಾಗಿರ್ಬೋದು. ಹುಡುಗಿರು ಫುಲ್ ಸ್ಲೀವ್ಸ್ ಹಾಕ್ಕೊಬೇಕು ಆ್ಯಂಡ್ ತಲೆಗೆ ಅದು ಕಟ್ಟಿರಬೇಕು, ಇಲ್ಲಾಂದರೆ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು, ಅದು ಫುಲ್ ಬುರ್ಕಾ ಟೈಪ್ ಇರುತ್ತಲ್ಲ ಆ ಥರ ಹಾಕ್ಕೋಬೇಕು. ಹೋಗೋಕ್ಕಿಂತ ಮುಂಚೆ ಟೂರಿಸ್ಟ್ನ ಏನು ಮಾಡ್ತಾರೆ, ಆ ಮಾಸ್ಕ್ ನಾವೇನು ಗ್ರ್ಯಾಂಡ್ ಮಾಸ್ಕ್ ಅದು ಏನು ಮಾಸ್ಕ್ ಅದು ಹಾಂ ಗ್ರ್ಯಾಂಡ್ ಮಾಸ್ಕ್ ಅದು ಯೂಶ್ವಲಿ ಅದೇನು ಮಾಲ್ ಒಳಗಡೆಯಿಂದ ಅದು ಆ್ಯಕ್ಸೆಸ್ ಇದೆ, ಓಕೆನಾ. ಆ ಮಾಲ್ ಒಳಗಡೆ 2-3 ಅಂಗಡಿಗಳನ್ನೆಲ್ಲ ಇವರು ಪರಿಚಯ ಮಾಡ್ಕೊಂಬಿಟ್ಟಿರ್ತಾರೆ. ಈ ಟೂರಿಸ್ಟ್ ಬಂದಾಗ ಆ ಅಂಗಡಿಗೆ ಕರ್ಕೊಂಡು ಹೋಗಬೇಕು ಅಂತ. ನಮ್ಮನ್ನು ಕರ್ಕೊಂಡು ಹೋಗಿದ್ರು. 45 ದಿರಮ್ಸ್ ಅಂತ ಹೇಳಿ. 45 ದಿರಮ್ಸ್ ಏನಕ್ಕೆ ಪರ್ಚೇಸ್ ಮಾಡಬೇಕು? ನಾನೇನು ಬುರ್ಕಾ ಬೆಂಗಳೂರಲ್ಲಿ ಏನಾದರೂ ಬುರ್ಕಾ ಹಾಕೊಂಡು ಓಡಾಡೋಕ್ಕೆ ಯೂಸ್ ಮಾಡಿದ್ರೆ ಏನೋ ತೊಗೊಬೋದು, ಅದನ್ನು ಯೂಸ್ ಮಾಡಲ್ಲ. ಸರಿ, ನಾನು ಬೇಡ ಅಂತ ಹೇಳಿದೆ. ಅದಕ್ಕೆ ನಾವು ಮಾಸ್ಕ್ಗೆ ಹೋಗಿಲ್ಲ. ಸ್ಕಾರ್ಫ್ ತೊಗೊಳಕ್ಕೂ 25 ದಿರಮ್ಸ್ ಅಂತ ಹೇಳಿದ್ರು, ವಿಚ್ ವಾಸ್ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ ಕಾಸ್ಟ್ಲಿ ಅಂತ ಅನಿಸ್ತು. ಸೊ ಅದಕ್ಕೆ ಅನಿಲ್ ಒಬ್ಬನೇ ಹೋಗಿ ನೋಡ್ಕೊಂಡು ಬಂದ. ಅಲ್ಲಿ ಏನಿಲ್ಲ, ಮೇ ಬಿ ಅದು ಹ್ಯೂಜ್, ತುಂಬ ದೊಡ್ಡದಾಗಿದೆ, ಒಂದು ಒಳಗಡೆ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಹೇಳ್ತಾ ಇದ್ದ ಅನಿಲು. ಸೊ ಅದಾದಮೇಲೆ ಸೀದಾ ಹೋಟೆಲಿಗೆ ಬಂದು ಫಸ್ಟ್ ಟೈಮ್ ಬೆಳಗ್ಗೆನೇ ಚೆಕ್ಔಟ್ ಮಾಡಿದ್ವಿ ಲಗೇಜ್ ಎತ್ಕೊಂಡು. ಇನ್ನೊಂದು ಹೋಟೆಲಿಗೆ ಬಂದ್ವಿ. ಸೊ ಇವತ್ತಿನ ಡೇ ಇಷ್ಟೇ ಆಗಿತ್ತು. ರೂಮ್ ಟೂರ್ ಕೊಟ್ಟಿದ್ದೀನಿ, ಆಮೇಲೆ ರೂಮ್ ಟೂರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಗನೆ ರೂಮ್ ಟೂರ್ ಮಾಡಿಬಿಟ್ಟೆ. ಆಲ್ ರೈಟ್, ಇವತ್ತಿನ ಡೇ ಇಷ್ಟೇ. ತುಂಬಾ ಸುಸ್ತಾಗ್ಬಿಟ್ಟಿದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ನಾಳೆ ಡೇ 5 ದುಬಾಯ್ ಟ್ರಿಪ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾಳೆ ನಮ್ಮದು ಏನು ಪ್ಲ್ಯಾನ್ ಅಂತ ಆಲ್ರೆಡಿ ಶೆಡ್ಯೂಲ್ ಆಗಿದೆ, ವಿಡಿಯೋ ಮಾಡ್ತೀನಿ ನಿಮಗೂ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ಗೆ ಕಾಯ್ತಾ ಇರಿ. ಶಿಯಾ ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಂದು ಸಿಡುಕ್ಮೂರ್ತಿ ಸಿಂಗಾರಿ. ತುಂಬ ಕ್ರ್ಯಾಂಕಿ ಆಗಿದ್ದಾಳೆ ಅವಳು. ಓಕೆ, ಬಾಯ್. ಅಂಗ್ರಿ ಅಂತೆ ಅವಳು. ನಾವು ಊಟ ಮಾಡೋಕ್ಕೆ ಹೋಗಬೇಕು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್.